ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿನಲ್ಲಿ ಮತ್ತೊಂದು ದಾಖಲೆ ಆಗಿದೆ. ಈ ಶರವೇಗದಲ್ಲಿ 24,000 ನಾನು ಬಂದು ಮುಟ್ಬಿಟ್ಟಿದ್ದೀವಿ. ಈಗ ಒಂದು ತಿಂಗಳಾಗಿತ್ತು ಅಷ್ಟೇ 23,000 ಟೆಸ್ಟ್ ಮಾಡಿ ಎಲೆಕ್ಷನ್ ರಿಸಲ್ಟ್ಗಿಂತ ಸ್ವಲ್ಪ ಮುಂಚೆ. ಈಗ 24,000 ಬಂದಿದೆ. 23 ಟ್ರೇಡಿಂಗ್ ಸೆಷನಲ್ಲಿ 1,000 ಪಾಯಿಂಟ್ಸ್ನ ಕವರ್ ಮಾಡಿದೆ ನಿಫ್ಟಿ. ಇದು ಸೆಕೆಂಡ್ ಫಾಸ್ಟೆಸ್ಟ್ ಗ್ರೋತ್ ಆಗಿದೆ ನಿಫ್ಟಿನಲ್ಲಿ. ಇವತ್ತು ಮಾತಾಡೋಣ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಯಾಕೆ ಸಿಸ್ಟಮ್ಯಾಟಿಕ್ ಆಗಿ ನಾವು ರೆಗ್ಯುಲರಾಗಿ ಇನ್ವೆಸ್ಟ್ ಮಾಡ್ತಾ ಬರಬೇಕು ಅನ್ನೋದು ಇವತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಮಾತಾಡ್ಕೊಂಡಿದ್ವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಮಾರ್ಕೆಟ್. ಇವತ್ತು 24,000ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಲ್ಲದೂ ಚೆನ್ನಾಗಿ ಅನಿಸ್ತಾ ಇದೆ. ಓಯು ಚೆನ್ನಾಗಿ ಹೇಳ್ತಿದೆ ಅಂತಂದಾಗ ಏನೋ ಮಿಸ್ ಹೊಡೆಯೋಕ್ಕೆ ಸಾಧ್ಯತೆ ಇರುತ್ತೆ. ಮೋರೋವರ್ ಯಾಕೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಬೇಗ ಪೊಸಿಷನ್ನ ತೆಕ್ಕೊಂಬಿಡೋಣ ಅಂತ 2 ಗಂಟೆಲಿ ಮಾತಾಡಿದ್ವಿ. ಇಲ್ಲಾಂದ್ರೆ ನೋಡಿ ಎಷ್ಟು ಕಷ್ಟ ಆಗಿರ್ತಿತ್ತು ಕೊನೆಗೆ ಮ್ಯಾನೇಜ್ ಮಾಡಿರುವಂಥದ್ದು. ಎಲ್ಲಿ ದುಡ್ಡು ಹೋಗಿದೆ ಇವತ್ತು ಅಂತಂದರೆ IT ಸೆಕ್ಟ್ರಿಗೆ ದುಡ್ಡು ಬಂದು ಇನ್ವೆಸ್ಟ್ ಆದಂಗೆ ಕಾಣಿಸ್ತಾ ಇದೆ. ನಾವು ಮಾತಾಡ್ತಾನೆ ಬಂದಿದ್ವಿ IT ಸೆಕ್ಟ್ರು ಇನ್ಮೇಲೆ ಸ್ವಲ್ಪ ಚಿಗುರು ಕೊಡುವಂಥ ಸಾಧ್ಯತೆ ಇದೆ ಅಂತ. ಯಾಕೆಂದರೆ ಬೇರೆ ಸೆಕ್ಟ್ರಿಂದ ಶಿಫ್ಟ್ ಆಗ್ಬೋದು ಅಂತ ಇವತ್ತು ಆ ಸಾಧ್ಯತೆ ಆಗಿರೋ ಥರದ್ದು ಕಾಣಿಸ್ತಿದೆ. ಆಟೋ ಸೆಕ್ಟ್ರಲ್ಲಿ ಟಾಟಾ ಮೋಟರ್ಸಲ್ಲಿ ನೆನ್ನೆ ಒಂದು ಮೀಟಿಂಗ್ ಆಗಿತ್ತಂತೆ. ನೋಡಿ, ಕೆಲವೊಂದು ಸ್ಟಾಕ್ಸ್ಗಳನ್ನ ಮಾತಾಡಬೇಕಿತ್ತು, ಬಟ್ ಇವತ್ತು ಅಷ್ಟು ನೀವೇನು ಚಾನಲಲ್ಲಿ ಕೇಳಿದ್ರು ಆ ಸ್ಟಾಕನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. ನಂದು ಅಂತ ಯಾವ ಸ್ಟಾಕ್ನೂ ತೊಗೊತಾ ಇಲ್ಲ. ಸೊ ಪ್ರತಿಯೊಬ್ಬರು ಕಮೆಂಟ್ನೂ ಓದಿದ್ದೆ, ಸುಮಾರು ಸ್ಟಾಕ್ಗಳು ಮಿಸ್ ಆಗಿತ್ತು. ಅದಕ್ಕೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಮಾತಾಡಕ್ಕೆ ಬಂದಿದ್ದೀನಿ. ಟಾಟಾ ಮೋಟರ್ಸ್ ಅವರು EV ಪ್ಲ್ಯಾನು ನಮ್ಮದು ಈಗ ದೊಡ್ಡ ದೊಡ್ಡ SUVಗಳಲ್ಲಿ ಅಂದರೆ ಹ್ಯಾರಿಯರು, ಕರ್ವು, ಅದರಲ್ಲೂ ಕೂಡ EVನ ತರಕ್ಕೆ ನೋಡ್ತಾ ಇದ್ದೀವಿ ಅಂತ ಒಂದಿಷ್ಟು ಪಾಸಿಟಿವ್ ಕಾಮೆಂಟ್ ಬಂದಿದೆ. ಆ ಕಾರಣದಿಂದ ಟಾಟಾ ಮೋಟರ್ಸ್ ಇವತ್ತು ಮೇಲೆ ಹೋಗಿತ್ತು. ಆದರೆ ಇವತ್ತು ಸೆಕ್ಟರ್ ಆಫ್ ದ ಡೇ ಅಂದರೆ ಇವತ್ತು ಸಿಮೆಂಟ್ ಸೆಕ್ಟರು. ಸಿಮೆಂಟ್ ಸೆಕ್ಟರಲ್ಲಿ ಎಷ್ಟು ಕಾಂಪಿಟೇಷನ್ ಇರ್ತಾ ಇದೆ ಅಂದರೆ ನೋಡಿ, ಅದಾನಿ ಅವ್ರದ್ದು ಸ್ಟೇಕ್ ಜಾಸ್ತಿ ಇರುವಂಥ ಅಂಬುಜಾ ಸಿಮೆಂಟು, ಪೆನ್ನಾ ಸಿಮೆಂಟ್ ಅಂತ ಒಂದು ಆಂಧ್ರದಲ್ಲಿರುವಂಥ ಒಂದು ಕಂಪ್ನಿನ ಅಕ್ವೈರ್ ಮಾಡ್ಕೊಂತು ಅಂತ ನಾವು ಮಾತಾಡ್ಕೊಂಡಿದ್ವಿ. ನಿನ್ನೆ ಅಷ್ಟೇ ಮಾತಾಡಿದ್ವಿ. ಇಂಡಿಯಾ ಸಿಮೆಂಟ್ ಬಗ್ಗೆನೂ ಕೂಡ ಮಾತಾಡಿದ್ವಿ. ಇವತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಬಂದು 23% ಸ್ಟೇಕ್ನ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ ಇಂಡಿಯಾ ಸಿಮೆಂಟ್ಸಲ್ಲಿ. ನಿನ್ನೆನೇ ದೊಡ್ಡ ವಾಲ್ಯೂಮ್ ಆಗಿತ್ತು ನೋಡಿ, ನ್ಯೂಸ್ ಬರ್ತಾ ಹೋಗುತ್ತೆ. ಸೊ ಅಲ್ಟ್ರಾಟೆಕ್ ಸಿಮೆಂಟು ಅವರು ಕೂಡ ನಾವು ಸೌತಲ್ಲಿ ಸದರ್ನ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ನಾವು ತಮ್ಮ ಪ್ರಾಬಲ್ಯನ ಜಾಸ್ತಿ ಮಾಡ್ಕೊಳಕ್ಕೆ ಬರೋ ಥರ ಕಾಣಿಸ್ತಾ ಇದೆ. ಸೊ 5.15% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂದರೆ ಇವತ್ತು ಶ್ರೀರಾಮ್ ಫೈನಾನ್ಸ್ 1.27% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತು ಟಾಪ್ ಲೂಸರ್ ಆಗಿದೆ. ಬಟ್ ಸುಮಾರು ಸ್ಟಾಕ್ಗಳು 3% ಮೇಲ್ಗಡೆ ಬಂದಿದೆ. ಹಾಗಾಗಿ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈನ ಮಾಡಿದೆ. ನಿಫ್ಟಿನಲ್ಲಿ ಏನಾಗಿತ್ತು ಇವತ್ತು ಎಕ್ಸ್ಪೈರಿ ಆಗಿತ್ತಲ್ಲ ಕತೆ ಅನ್ನೋದಕ್ಕಿಂತ ಮುಂಚೆ ನೋಡಿ, ಮಂತ್ಲಿ ಕ್ಯಾಂಡಲ್ ಒಂದ್ಸಲ ತೋರಿಸ್ಬಿಡ್ತೀನಿ. ಇಲ್ಲಿಂದ ನೋಡ್ತಾ ಬನ್ನಿ. ಯಾವುದೋ ಕೋವಿಡ್ ಕ್ಯಾಂಡಲ್ ಆದಮೇಲಿಂದ ಯಾವುದೇ ಮಂತು ಕೂಡ ನಿಮಗೆ 5% ಮಂತ್ಲಿ ಬೇಸಿಸಲ್ಲಿ 5% ಕರೆಕ್ಷನ್ ಅಂತ ಆಗಿರೋದು ಕ್ಲೋಸಿಂಗ್ ಬೇಸಿಸಲ್ಲಿ ನಿಮಗೆ ಸಿಕ್ಕೇ ಇಲ್ಲ. ಇಲ್ಲಿ ಯಾವುದೋ ಒಂದು ಕ್ಯಾಂಡ್ಲ್ ಮಾತ್ರ ನೋಡಿ 4.85% ಬಂದಿತ್ತು ಜೂನ್ 2022ರಲ್ಲಿ. ಮೋಸ್ಟ್ಲಿ ಇದು ಆ ಯುದ್ಧ ಅಂತ ಅನೌನ್ಸ್ ಆಯಿತು ಏನೋ ಆಯ್ತಲ್ಲ ಆ ಟೈಮಲ್ಲಿ. ಅದನ್ನು ಬಿಟ್ಟರೆ ಯಾವ ಕ್ಯಾಂಡ್ಲು ಕೂಡ ನಿಮಗೆ ಮಂತ್ಲಿ ಕ್ಯಾಂಡ್ಲು 5%ಗಿಂತ ಕೆಳಗಡೆ ಕ್ಲೋಸಿಂಗ್ ಆಗಿಲ್ಲ. 5%ಗಿಂತ ಮೇಲ್ಗಡೆ ಕ್ಲೋಸಿಂಗ್ ಆಗಿರೋದು ಬೇಕಾದಷ್ಟಿದೆ. ಬಟ್ ನೆಗೆಟಿವ್ 5% ಕ್ಯಾಂಡ್ಲು ಅಂತ ಆಗೇ ಇಲ್ಲ. ಕ್ಲಿಯರ್ ಇಂಡಿಕೇಶನ್ ಆಫ್ ಬುಲ್ ಮಾರ್ಕೆಟ್. ಅದಕ್ಕೋಸ್ಕರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೊಂದು 5% ಬರುತ್ತೆ, 5% ಯಾವ್ದಾದ್ರು ಒಂದು ಫಾಲ್ ಆಗಲಿ ಆ ಮಂತ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಕಾಯ್ಕೊಂಡು ಕೂತಿದ್ರಿ ಅಂತಂದರೆ ಎಲ್ಲಿ ಇಲ್ವೇ ಇಲ್ಲ. ಆಫ್ಕೋರ್ಸ್ ಒಂದು ಹಿಸ್ಟಾರಿಕಲಿ ಅಂತ ಸಿಕ್ಕಿದ್ದು ಅಂದರೆ ನಿಮ್ಗೆ ಇಲ್ಲಿ, ಅದು ಬಿಟ್ಟರೆ ಇಲ್ಲಿ ಎರಡೇ ಇನ್ಸ್ಟೆನ್ಸ್. ಅಂದರೆ ಮಂತ್ ನಾನು ಟೋಟಲ್ ಕಲೆಕ್ಟಿವ್ ಆಗಿ 5% ಅಂತ ಅಂದರೆ ಎಲ್ಲಿ ಟಾಪ್ ಇತ್ತು ಆ ಟಾಪಿಂದ ಒಂದು 5% ಬಂದಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ನೀವು ಕೂತಿದ್ದರೆ, ಸೊ ನಿಮಗೆ ಆಪರ್ಚುನಿಟಿ ಇಲ್ಲೊಂದು ಸಲ ಸಿಕ್ಕಿದೆ, ಅದು ಬಿಟ್ಟರೆ ಇಲ್ಲೊಂದು ಸಲ ಸಿಕ್ಕಿದೆ. ಇನ್ನೆಲ್ಲೂ ಕೂಡ ನನಗೆ ಗೊತ್ತಿರೋಂಗೆ 5%ಗಿಂತ ಜಾಸ್ತಿ ಫಾಲು ಸಿಕ್ಕೇ ಇಲ್ಲ ನಿಮಗೆ ಇಲ್ಲಿಂದ. ಅಂದರೆ 2023 ಮಾರ್ಚಿಂದ 5% ಫಾಲ್ ಆಗೇ ಇಲ್ಲ. ಅಂದರೆ ಮಂತ್ ಆನ್ ಮಂತ್ ಕಲೆಕ್ಟಿವ್ ಆಗಿ ನೋಡೋದಾದರೆ, ಸಿಂಗಲ್ ಇಂಡಿವಿಜುವಲ್ ಮಂತಲ್ಲಿ ಅಂತ ನೋಡಿದ್ರೆ 5% ಆಗೇ ಇಲ್ಲ ಬಿಡಿ ಕರೆಕ್ಷನ್ನು. ಸೊ ಅದಕ್ಕೆ ತಮ್ಮ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ಗಳನ್ನ ಏನಿರುತ್ತೆ ಅದನ್ನ ನಿಲ್ಸಕ್ಕೆ ಹೋಗಬಾರ್ದು. 12-15% ಬರುವಂಥ ಮ್ಯೂಚುವಲ್ ಫಂಡ್ ತಿಳಿಸಿ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ಸರ್ ಅಷ್ಟು ಸುಲಭ ಇಲ್ಲ ನೋಡಿ. ಯಾವುದೇ ಮ್ಯೂಚುವಲ್ ಫಂಡು ನೀವು ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡ್ಬಿಟ್ಟು ನೀವು ತೊಗೊಂಡಿದ್ರೆ ಇವಾಗ ಇನ್ನು 5 ವರ್ಷ ಆದಮೇಲೆ ಅದು ಟಾಪ್ 5 ಇರೋದೇ ಇಲ್ಲ. ಈ ಥರ ಒಂದು ಡೇಟಾ ಹೇಳುತ್ತೆ. ಸೊ ಟಾಪ್ 5 ಅಂತ ಇವಾಗ ಯಾವುದಿದೆ ಅಂತ ತೊಗೊತಿರೋ ಅದೇ ಟಾಪ್ 5 ಇರುತ್ತೆ ಅಂತ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಅವಾಗವಾಗ ನಾವು ಪೋರ್ಟ್ಫೋಲಿಯೋನ ರಿವ್ಯೂ ಮಾಡ್ತಾ ಇರಬೇಕು. ಮ್ಯೂಚುವಲ್ ಫಂಡ್ ಚೆನ್ನಾಗಿ ಇನ್ವೆಸ್ಟ್ ಆಗಿರೋದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಆ ಸೆಕ್ಟರ್ನ ಬಿಟ್ ಮಾಡ್ತಾ ಇಲ್ಲ ಅಂದರೆ ಅದನ್ನು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಸೀರೀಸ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟಿಗೆ ಅದನ್ನ ಕಂಟಿನ್ಯೂ ಮಾಡ್ಕೊಡ್ತೀನಿ. ಆವಾಗ ಮಿಕ್ಕಿಷ್ಟು ಪ್ಯಾರಾಮೀಟರ್ಗಳನ್ನು ಮಾತಾಡ್ತಾ ಹೋಗೋಣ. ಜೊತೆಗೆ 30% ಟ್ಯಾಕ್ಸ್ ಅಂತೆ F&O ಹೋಗಿ ಅದ್ರ ಬಗ್ಗೆ ಹೇಳಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಸರ್ ಇನ್ನೂ ಅಂತೆ ನಡೀತಾ ಇದೆ. 22ಕ್ಕೆ ಬಜೆಟು, ಜುಲೈ 22 ಬಜೆಟ್ ಬರಲಿ, ನಾನು ಕಾಯ್ತಾ ಇದ್ದೀನಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಬಟ್ ಯಾರಾದರೂ ಟ್ಯಾಕ್ಸ್ ಫೈಲಿಂಗ್ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಟ್ಯಾಕ್ಸ್ ಫೈಲಿಂಗ್ ಅಂತ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ. ಟ್ಯಾಕ್ಸ್ ಪ್ಲಾನಿಂಗು ಸ್ಯಾಲರಿಡ್ ಎಂಪ್ಲಾಯೀಸ್ಗಳು ನೀವು ನೋಡಲೇಬೇಕು. ಟ್ಯಾಕ್ಸ್ ಫೈಲಿಂಗು ಯಾರು F&O ಮಾಡ್ತಾಯಿದ್ರು ಅಥವಾ ಇಂಟ್ರಾಡೇ ಮಾಡ್ತಾಯಿದ್ರೆ ITR 2 ITR 3 ಸಬ್ಮಿಟ್ ಮಾಡಬೇಕು ಅಂದರೆ ಖಂಡಿತ ನೀವು ಟ್ಯಾಕ್ಸ್ ಫೈಲಿಂಗು ಟ್ಯಾಕ್ಸ್ ಪ್ಲಾನಿಂಗ್ ಎರಡೂ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ನೂ ಒಂದು ಕಮೆಂಟ್ ಬಂದಿದ್ದು ಬೆಸ್ಟ್ ಇಂಡಿಕೇಟರ್ಗಳ ಬಗ್ಗೆ ಹೇಳಿ ಅಂತ. ಸರ್ ಇಂಡಿಕೇಟರ್ ಬಗ್ಗೆ ಅಂತಲೇ ಒಂದು ಸೀರೀಸ್ ಮಾಡೋಣ ಅಂತ ಶುರು ಮಾಡಿದ್ದೆ, ಟ್ರೇಡ್ ಟೂಲ್ಸ್ ಅಂತ. ಅದರಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಮಾತಾಡಿದ್ದೀನಿ. ಅದು ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಅದು ಬಿಟ್ಟರೆ ಫಿಬೋನಚಿ ಬಗ್ಗೆ ಮಾತಾಡಿದ್ವಿ. ಯಾಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೆನಪಾಯಿತು ಅಂತಂದರೆ, ಈಗ ನಾಳೆ ಮಾರ್ಕೆಟ್ ಹೇಗೆ ಡ್ರೈವ್ ಆಗುತ್ತೆ ಅನ್ನೋದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೇಲೆ ನಿಂತಿದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಈ 3 ಪ್ಲೇಲಿಸ್ಟ್ಗಳು ಇಂಪಾರ್ಟೆಂಟ್ ಇದೆ. ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋರು, ಟ್ಯಾಕ್ಸ್ ಫೈಲಿಂಗ್ ಮಾಡೋರು ದಯವಿಟ್ಟು ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ ಟ್ಯಾಕ್ಸ್ ಫೈಲಿಂಗ್ ಅಂತ. ಪ್ಲೇಲಿಸ್ಟ್ನ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ಟ್ರೇಡ್ ಟೂಲ್ಸಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ವಿಡಿಯೋ ಇದೆ. ನೀವು ಖಂಡಿತ ಟ್ರೇಡರ್ ಆದರೆ ಆ ವಿಡಿಯೋನ ನೀವು ನೋಡಲೇಬೇಕು. ಸೊ ನಿಫ್ಟಿಗೆ ಏನು ಹಾಗಾದರೆ
ಆದರೆ ಮುಂದಿನ ಕತೆ ಅಂತಂದರೆ ಇವತ್ತು ನೋಡಿ ಇದೇ ರೇಂಜಲ್ಲಿ ಓಪನ್ ಆದಾಗ ದೊಡ್ಡದಾಗಿ ಮೇಲ್ಗಡೆ ಒಂದು ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಹೋಯಿತು. ಆದರೆ 24,000ದಲ್ಲಿ ತುಂಬ ದೊಡ್ಡದಾಗಿ ಓಯ್ ಕೂತಿತ್ತು. ಸೊ 24,000 ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಿತ್ತು. ಬಟ್ 24,000 ಮೇಲೆ ಇಟ್ಕೊಳ್ಳಿ ಸಿ ಪೊಸಿಷನ್ ಅಂತ ಹೇಳಿದ್ದೆ ನಿಮಗೆ. ನಾನು ಇವತ್ತು 24,050 ಕಾಲ್ ರೇಟಿಂಗ್ ಮಾಡಿದ್ದೆ. ಸೊ 24,000 ಇಲ್ಲಿಂದ ವಾಪಸ್ ಶಾರ್ಪ್ ಸೆಲ್ಲಿಂಗ್ ಬರ್ತಾ ಹೋಯಿತು. ಇಲ್ಲಿಂದ ಬರ್ತಾ ಹೋದಾದ್ರೂ ಕೂಡ ಫಸ್ಟ್ ಹಾಫಲ್ಲಿ ಇದೇ ರೇಂಜಲ್ಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ಥರ ಆಯಿತು, ವಾಪಸ್ ಮೇಲ್ಗಡೆ ಹೋಯಿತು, ವಾಪಸ್ ಕರೆಕ್ಷನ್ ಬರೋಕ್ಕೆ ಶುರುವಾಯಿತು. ಆದರೆ ಇಲ್ಲಿಂದ ಲಾಸ್ಟಿಗೆ ಈ ಮೂಮೆಂಟ್ ಬಂತಲ್ಲ, ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಾಗಾಗಿ ಈ ಟೈಮಲ್ಲೇ ನಾವು ಎಕ್ಸಿಟ್ ಮಾಡ್ಕೊಂಡು, ಯಾಕೆಂತಂದರೆ ತುಂಬ ಫೇವರಬಲ್ ಆಗಿ ಅನಿಸ್ತಾ ಇದೆ, ಓಯ್ ಚೆನ್ನಾಗಿದೆ ಅಂತ ಅನಿಸಿದ್ರು ಕೂಡ ಮಂತ್ಲಿ ಎಕ್ಸ್ಪೈರಿನ ಅಷ್ಟು ಸುಲಭವಾಗಿ ಮುಗ್ಸೋಕ್ಕೆ ಬಿಡೋದಿಲ್ಲ ಅವರು. ಹಾಗಾಗಿ ಅಲ್ಲಿಂದ ಮತ್ತೆ ಮೇಲ್ಗಡೆನೇ ತೊಗೊಳ್ತಾ ಹೋಗ್ತಾ ಇದ್ರು. ಬಿಕಾಸ್ ಈ ಟೈಮಲ್ಲಿ ಯಾಕೆ ಸ್ವಲ್ಪ ಕಾಶಿಯಸ್ ಆಗಿರಿ ಸಿ ಕಡೆಗೆ ಅಂತ ಹೇಳಿದ್ದೆ ಅಂದರೆ, ಆಲ್ರೆಡಿ ರೌಂಡ್ ಲೆವೆಲಲ್ಲಿ ಫಸ್ಟ್ ಆಫ್ ಆಲ್, ಜೊತೆಗೆ ಬ್ಯಾಂಕ್ ನಿಫ್ಟಿ ತುಂಬ ಸಪೋರ್ಟಿವ್ ಆಗಿರಲಿಲ್ಲ ಆ ಟೈಮಲ್ಲಿ. ಆದರೆ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಪೂರ ಸಪೋರ್ಟ್ ಆಗಿ ಬಂದಿಲ್ಲ. ಆದರೆ IT ಸೆಕ್ಟರಲ್ಲಿ ಲಾಸ್ಟಿಗೆ ತುಂಬ ಒಳ್ಳೆ ಬೈಯಿಂಗ್ ಆದಂಗೆ ಕಾಣಿಸ್ತಿದೆ. ಬೆಳಗ್ಗೆ ಅಷ್ಟೊಂದು ಬೈಯಿಂಗ್ ಇರಲಿಲ್ಲ, ಬಟ್ ಕೊನೆ ಅಷ್ಟೊತ್ತಿಗೆ IT ಸೆಕ್ಟರಲ್ಲಿ ತುಂಬ ಒಳ್ಳೆ ಬೈಯಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸ್ಟೀಲ್ ಸೆಕ್ಟ್ರಲ್ಲೂ ಕೂಡ ಕೆಲವೊಂದು ಗ್ರಾಸಿಮು ಇದೆಲ್ಲ ಕೂಡ ಲಾಸ್ಟ್ ಟೈಮಲ್ಲಿ ಒಳ್ಳೆ ಮೂಮೆಂಟ್ ಬಂತು. ಆ ಕಾರಣದಿಂದಾಗಿ ನಿಫ್ಟಿ ಸುಭದ್ರವಾಗಿ 24,000 ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. 24,036 ಅಂತ ಕಾಣಿಸ್ತಾ ಇದೆ. ಬಟ್ ಕ್ಲೋಸಿಂಗ್ ಆಗಿರುವಂಥದ್ದು ಎಲ್ಲಿ ಅಂತ ನೋಡಿದ್ರೆ 24,044ರಲ್ಲಿ ಕ್ಲೋಸಿಂಗ್ ಆಗಿದೆ. ಇನ್ನು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ ನಿಫ್ಟಿ. ಸೊ ನಾಳೆಗೆ ಏನು ಹಾಗಾದರೆ ಅಂತಂದರೆ, ಇವತ್ತೊಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು ನೋಡಿ, ಇಲ್ಲಿ 23,350ರಿಂದ 320 ಈ ಝೋನು, ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ನಿಫ್ಟಿಗೆ. ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಏನೇ ಆಯಿತು ಅಂತಂದ್ರೆ ಇಲ್ಲಿ ಯಾವ ರೀತಿ ಟೆಸ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಖಂಡಿತ ಒಂದು ಸೆಲ್ಲಿಂಗ್ ಬರ್ತಾ ಹೋಗುತ್ತೆ. ಬಂದರೆ ಈ ಝೋನ್ಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಹೋಗುತ್ತೆ. ಯಾಕಂದರೆ ಮೇಲ್ಗಡೆ ಗೊತ್ತಿಲ್ಲ, ಆಲ್ರೆಡಿ ದಾರಿ ಕಾಣದಾಗಿದೆ ಮೇಲ್ಗಡೆ. ಸೊ ಎಷ್ಟು ಮೇಲ್ಗಡೆ ಹೋಗುತ್ತೋ ಅಷ್ಟೆಲ್ಲ ಒಂದೊಂದು ಹೊಸ ಲೆವೆಲ್ಗಳೇ. ಬಟ್ ಒಂದು ರೌಂಡ್ ಲೆವೆಲ್ ಅಂತ ಮಾಡಿದೆ. ರೌಂಡ್ ಲೆವೆಲ್ ಅಂತ ಮಾಡಿರೋದ್ರಿಂದ ಏನಾಗುತ್ತೆ ಅಂತ ನೋಡ್ತಾ ನೋಡಿ. ರೌಂಡ್ ಲೆವೆಲ್ ಮಾಡಿದಾಗ ನೀವು ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ, ಅಂದರೆ ಈ 23,000 ಎಲ್ಲ ಮಾಡ್ತಲ್ಲ, ಒಂದು ಸಲ ನೋಡ್ಕೊಂಬಂದ್ಬೋಣ. ಅವಾಗ 23,000 ನೋಡಿ ಇಲ್ಲಿದೆ, 23,000, 23,100. ನಾವು ರೌಂಡ್ ಲೆವೆಲಲ್ಲಿ ಅಲ್ಲಿಂದ ಒಂದು ಕರೆಕ್ಷನ್ ಬರ್ಬೋದು ಆ ಥರ ಈ ಥರ ಅಂತ ನೀವು ಅಂದ್ಕೊಂಡ್ರೆ ಆ ಥರ ಆಗಲೇ ಇಲ್ಲ ಲಾಸ್ಟ್ ಟೈಮ್. ನೋಡಿ ಇಲ್ಲಿ 23,000, ಇಲ್ಲಿ 23,000ದಲ್ಲಿ 23,000 ಒಂದು ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಗಿಬಿಟ್ಟು ಮೇಲ್ಗಡೆ ಹೋಯ್ತು. ಐ ಥಿಂಕ್ ಇದು ಎಕ್ಸಿಟ್ ಪೋಲ್ ದಿನ 22,600 ಇತ್ತು. ಎಕ್ಸಿಟ್ ಪೋಲ್ ದಿನ ಏನಾಯಿತು, ಸೀದಾ ಮೇಲ್ಗಡೆ ಓಪನ್ ಆಯಿತು. ಅದಾದಮೇಲೆ ಒಂದೇ ಸಲ ದೊಡ್ಡದಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಮತ್ತೆ ಬಂದು 23,000ದಲ್ಲಿ ಒಂದು ಹಾಲ್ಟ್ ಮಾಡ್ತು. ನೋಡಿ ಆ ರೌಂಡ್ ಲೆವೆಲಲ್ಲಿ ಒಂದು ಸ್ವಲ್ಪ ಒಂದು ದಿನನಾದರೂ ನಿಲ್ಲುತ್ತೆ ಮಾರ್ಕೆಟ್, ನಿಂತ್ಕೊಂಡು ಮತ್ತೆ ಮೇಲೆ ಡೈರೆಕ್ಷನ್ ತೊಗೊಂಡು ಮೇಲ್ಗಡೆ ಹೋಗಿತ್ತು. ಸೊ ಆ ಥರ ರೌಂಡ್ ಲೆವೆಲ್ ಟೆಸ್ಟಿಂಗ್ಗಳಾಗುವಂಥದ್ದು ಇಂಪಾರ್ಟೆಂಟ್. ಬಟ್ ಇವಾಗ ಬಿಡಿ, ಇದು ಸುಮಾರು ದಿನ ನಿಂತಿದ್ದ ಮಾರ್ಕೆಟು ಒಂದೇ ಸಲ ಮತ್ತೆ 500 ಪಾಯಿಂಟ್ಸ್ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ಈ ಒಂದು ಹಾಲ್ಟ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ 23,000 ಸುಮಾರು 23,200 ಝೋನಿಂದ 23,600 ಝೋನಲ್ಲಿ ನೋಡಿ ಎಷ್ಟು ದಿನ ನಿಂತ್ಕೊಂಡಿದೆ. 1, 2, 3, 4, 5, 6, 7, 8, 9, 10, 11 ದಿನ, ಆಲ್ಮೋಸ್ಟ್ 11 ದಿನ ಹಾಲ್ಟ್ ಮಾಡಿ ನೆಕ್ಸ್ಟ್ ಒಂದು 3 ದಿನದಲ್ಲೇ ಒಂದು 500 ಪಾಯಿಂಟ್ಸ್ ಮೂವ್ಮೆಂಟ್ ಕೊಟ್ಟಿದೆ. ಇಷ್ಟು ದೊಡ್ಡ ಹಾಲ್ಟಿಂಗ್ ಆಗಿದ್ದಕ್ಕೆ ಇಷ್ಟು ದೊಡ್ಡ ಮೂವ್ಮೆಂಟ್ ಬರ್ತಾ ಹೋಯಿತು. ಅಗೇನ್ ಈ ಥರ ಆಗುವಂಥದ್ದು ತುಂಬ ರೇರ್ ಸಿಚುವೇಶನ್. ಬುಲ್ ಮಾರ್ಕೆಟಲ್ಲಿ ಇದ್ದೀವಿ. 1000 ಪಾಯಿಂಟ್ಸ್ ಎಲ್ಲ ಆಗೋಕ್ಕೆ ಒಂದೊಂದ್ಸಲ 3 ವರ್ಷ ತೊಗೊಂಡಿದೆ. ಯಾರ್ಯಾರು ಕೋವಿಡ್ ನಂತರ ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ದೆಲ್ಲ ಬೆಸ್ಟ್ ಟೈಮ್ ಆಗಿದೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಹಾಗಾಗಿ ತುಂಬ ಒಂದೇ ಸಮಯದಲ್ಲಿ ಎಲ್ಲ ಸಿಗುತ್ತೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಹಾಗಿರೋದಿಲ್ಲ, ಮಾರ್ಕೆಟಲ್ಲೂ ಕೂಡ ಸೈಕಲ್ಸ್ ಆಗ್ತಾ ಇರುತ್ತೆ. ಹಿಸ್ಟಾರಿಕಲಿ ನೀವು ನೋಡ್ತಾ ಬರ್ತಾ ಇದ್ರೆ 3 ವರ್ಷ 4 ವರ್ಷ 1,000 ಪಾಯಿಂಟ್ ಮಾಡೋಕ್ಕೆ ಒದ್ದಾಡಿದೆ. ಅಂದರೆ ಈ ಒಂದು ಏನು ರೇಂಜ್ ನೋಡಿದ್ರಲ್ಲ, ಒಂದು 10-15 ದಿನದ್ದು ಈ ಥರ ಒಂದು 365 ದಿನ ಇರೋ, ಅದಕ್ಕಿಂತ ಏನು 2 ವರ್ಷ 3 ವರ್ಷ ಇರೋ ಥರದ್ದು ಕೂಡ ನಾವು ನೋಡಿದ್ದೀವಿ. ಆ ರೀತಿ ಇದ್ದಿದ್ದಂಥ ಮಾರ್ಕೆಟಲ್ಲಿ ಸೈಕಲ್ ಚೇಂಜ್ ಆಗ್ತಾ ಇದೆ. ಮೇಲ್ಗಡೆ ಹೋದಂಗೆ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆದಂಗೆ ಒಂದೊಂದು ದಿನದ ಮೂಮೆಂಟು ಜಾಸ್ತಿ ಆಗುತ್ತೆ. ಶಿವ ಅವರು ಕೂಡ ಇದ್ರ ಬಗ್ಗೆ ಇವತ್ತು ಕಮೆಂಟ್ ಮಾಡ್ತಾ ಇದ್ರು. ಸೊ ಎನಿವೇ, ಸೊ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 23,200 ನೆಕ್ಸ್ಟ್ ಮೇಜರ್ ಆಗಿರುವಂಥ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಈಗ 24,000 ಇದ್ದೀವಿ. ಅದೇ ರೀತಿಯಾಗಿ ಈ ಬಸ್ ಸ್ಟ್ಯಾಂಡಿನ ಟಾಪ್ ಆದಂಥ 23,600 ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಸಪೋರ್ಟ್ ನಾನು ಡೈಲಿ ಕ್ಯಾಂಡಲಲ್ಲಿ ಜುಲೈ ಹೇಳ್ತಾ ಇದ್ದೀನಿ. 23,600, 23,200 ಇದೆಲ್ಲ ಸಪೋರ್ಟ್ಗಳಾಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಇಲ್ಲಿ ವಾಪಸ್ ಮತ್ತೆ ಹಾಲ್ಟ್ ಆಗುತ್ತಾ ಮಾರ್ಕೆಟ್, ಇನ್ನೊಂದು ಬಸ್ ಸ್ಟ್ಯಾಂಡ್ನ ಮಾಡುತ್ತಾ, ಅಥವಾ ಈ ಮೂಮೆಂಟ್ ಇನ್ನೂ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತಾ ಅನ್ನೋದು, ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ನಾಳೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಸೆಲ್ ಆಫ್ ಬರ್ಬೋದು. ಸೆಲ್ ಆಫ್ ಬರ್ತಾ ಹೋಯಿತು ಅಂತಂದರೆ ಇವತ್ತು ಆಲ್ರೆಡಿ ಮಾತಾಡ್ದಂಗೆ 23,900, 950 ಈ ಝೋನ್ ಇದೆಯಲ್ಲ, 930 ಈ ಝೋನು ಸಪೋರ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಇಂಪಾರ್ಟೆಂಟ್ ಆಗಿ ಲಾಸ್ಟ್ ಟೈಮಲ್ಲಿ ಒಂದು ಹಾಲ್ಟ್ ಮಾಡಿದೆ. ಈ 53,000 ರೆಸಿಸ್ಟೆನ್ಸ್ನ ಬಿಟ್ಕೊಡ್ತಾ ಇಲ್ಲ. ಇವತ್ತೇನಂತ ಮಾತಾಡಿದ್ವಿ, ಇಲ್ಲಿ ನೋಡಿ 53,000 ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಒಂದು ಹೈ ಮಾಡಿದೆ, ಲೋ ಮಾಡಿದೆ, ಮತ್ತೆ ಒಂದು ಲೋಯರ್ ಹೈ ಮಾಡ್ತಾ ಇದೆ. ಲೋಯರ್ ಲೋ ಮಾಡ್ಬೋದಾ, 52,600 ಬಂದು ಟೆಸ್ಟ್ ಆಗ್ಬೋದಾ ಅಂತ ಮಾತಾಡ್ಕೊಂಡಿದ್ವಿ. ಆ ರೀತಿ ಆಗಲಿಲ್ಲ, ಅಲ್ಲೇ ಬಂದು ಟೆಸ್ಟ್ ಆಗಿದೆ. ಸೊ ಕ್ಲಿಯರ್ ಕಟ್ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ ಇಲ್ಲಿ. ಈ ಬಸ್ ಸ್ಟ್ಯಾಂಡ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಾಳೆ 52,400 ತನಕ ಬಂದು, ಯಾಕಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್, ಅಷ್ಟೇ ದೊಡ್ಡ ಮೂವ್ಮೆಂಟ್ ಬರ್ತಾ ಹೋಗಬೇಕು ಕೆಳಗಡೆಗೆ. ಇಲ್ಲ ಮೇಲ್ಗಡೆ ಹೋಗಬೇಕು ಅಂತಂದರೆ ಈಸಿ ಇದೆ ನಮಗೆ, ಯಾಕೆಂದರೆ ನೋಡಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ಗಳು ಕಾಣಿಸ್ತಾ ಇದೆ. ನಾಳೆ ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಆಲ್ ಟೈಮ್ ಹೈನ ಟೆಸ್ಟ್ ಮಾಡೋಕೆ ಹೋಗ್ಬೋದು. ಆಗ ನಿಫ್ಟಿ ಕೂಡ ಪುಷ್ ಸಿಗ್ತಾ ಹೋಗ್ಬೋದು. ಇಲ್ಲ ಗ್ಯಾಪ್ ಅಪ್ ಓಪನಿಂಗ್ ಏನಾರು ಆಯಿತು ಅಂತಂದರೆ ಈಗ ಮತ್ತೆ ರೆಸಿಸ್ಟೆನ್ಸ್ ತಗೊಂಡು ವಾಪಸ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಳ್ತಾ ಏನು ಮಾಡುತ್ತೆ ಅಂತ ನೋಡಿಕೊಂಡು ಸೆಕೆಂಡ್ ಆಫ್ ಆಲ್ ಸೆಲ್ಲಿಂಗ್ ಬಂದರೆ ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲ ಡೈರೆಕ್ಟಾಗಿ ನಮ್ಗೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಈ ರೇಂಜನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು 200-300 ಪಾಯಿಂಟ್ಗಳ ತನಕ ನೀವು 52,400 ತನಕ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಹಾಲ್ಟ್ ಆದರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಒಳ್ಳೆ ಮೂಮೆಂಟ್ ಆಗೋಗಿದೆ. ಸೊ ಇಲ್ಲಿಂದ ಬ್ರೇಕ್ಔಟ್ ಆಗುತ್ತಾ, ಆ ಬ್ರೇಕ್ಔಟ್ ಆಗಿ ಇನ್ನು ಮೇಲ್ಗಡೆ ಹೋಗುತ್ತಾ, ಅಥವಾ ಇಲ್ಲೇ ಒಂದು ಸಣ್ಣದಾಗಿ ಒಂದು ನ್ಯಾರೋ ರೇಂಜಲ್ಲಿ ಒಂದು ಕೆರೆ ದಡ
ಮಾರಾಟ ಮಾಡ್ತಾ ಅನ್ನೋದು ನೋಡ್ತೋಣ. ನಾನಂತೂ ನಾಳೆ ತುಂಬ ಪೊಸಿಷನ್ನ ಕಮ್ಮಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ಏನೇನು ಆಗಬೇಕಾಗಿತ್ತು ಎಲ್ಲ ಈ ವಾರ ಆಗಿದೆ. ಸೊ ಆಪ್ಷನ್ ಬೈಯರ್ಸ್ಗಳಿಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ. ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನಾಳೆ ಆರಾಮಾಗಿ ಪೊಸಿಷನ್ ಇಟ್ಕೊಳ್ಳಿ, ದೂರದ್ದು ಇಟ್ಕೊಳ್ಳಿ. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ, ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದರೆ ನೋಡಿ ಒಳ್ಳೆ 3-4 ದಿನದಿಂದ ಸೂಪರ್ ಆಗಿರೋಂಥ ಮೂಮೆಂಟ್ ಆಗಿದೆ. 76,700 79,500 ಅಂದರೆ ಆಲ್ಮೋಸ್ಟ್ 2,000-3,000 ಪಾಯಿಂಟ್ಗಳ ರ್ಯಾಲಿ ಬಂದುಬಿಟ್ಟಿದೆ. ಸೊ ನಾಳೆ 80,000 ಈ ಲೆವೆಲ್ ಇದೆಯಲ್ಲ, 80,000 ಲೆವೆಲು ಖಂಡಿತವಾಗ್ಲೂ ದೊಡ್ಡ ರೆಸಿಸ್ಟೆನ್ಸ್ ಆಗುತ್ತೆ. ಅದೇ ರೀತಿಯಾಗಿ ಕೆಳಗಡೆಗೆ ನಮಗೆ 78,000 ಲೆವೆಲ್ ಇದೆಯಲ್ಲ, ಇದು ಕೂಡ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ 78,000ದಿಂದ 80,000 ಒಳ್ಳೆ ಲೆವೆಲ್ ಆಗಿರುತ್ತೆ ನಾಳೆ ಎಕ್ಸ್ಪೈರಿಗೆ. ಈಗೇನು ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಪ್ಲಾನ್ ಮಾಡಿ. ಬಟ್ 78,000 80,000 ಅಂತ ನೀವು ನೋಡೋದಾದ್ರೂ ಆಪ್ಷನ್ ಚೇನಲ್ಲಿ ನೋಡಿ 80,000ದಲ್ಲಿ ಈಗಲೂ ಕೂಡ 62 ರೂಪಾಯಿ ಇದೆ. ಅಂದರೆ ಕಾಲ್ ಕಡೆ ಪ್ರೀಮಿಯಮ್ಗಳು ಅಷ್ಟೊಂದು ಬೂಸ್ಟ್ ಆಗಿ ಹೋಗಿದೆ. ಅದೇ ರೀತಿಯಾಗಿ 78,000 ಅಂತ ನೀವು ನೋಡೋದಾದರೆ 35 ರೂಪಾಯಿ ಸಿಗ್ತಾ ಇದೆ ಅಲ್ಲೂ ಕೂಡ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ಲಾನ್ ಮಾಡಿರುತ್ತೆ. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಒಂದ್ಸಲ ನೋಡ್ಕೊಂಡು ಬಂದ್ಬೇಡ ಏನಾಗಿದೆ ಅಂತ. ನೋಡಿ 15 ಮಿನಿಟ್ಸ್ ಕ್ಯಾಂಡಲ್ ನೋಡೋದಾದರೆ ಇಲ್ಲಿ ಒಂದು ಸಪೋರ್ಟ್ ಝೋನ್ಗಳು ನಿಮಗೆ ಐಡೆಂಟಿಫೈ ಆಗಬೇಕು. 79,000ದಲ್ಲಿ ಆ ಸಪೋರ್ಟ್ ಕಾಣಿಸ್ತಾ ಇದೆ. ಇವತ್ತು ಒಂದ್ಸಲ ಅಟೆಂಡ್ ಮಾಡ್ತು, ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಮತ್ತು ಮತ್ತೆ ಹೋಯ್ತು, ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ಏನಾದರೂ 79,000ದಲ್ಲಿ ಸಪೋರ್ಟ್ ಇರೋ ಥರ ಕಾಣಿಸ್ತಾ ಇದೆ ನಾಳೆಗೆ. ಬಟ್ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿರಿ. 79,000 ಅಥವಾ ಅದಕ್ಕಿಂತ ಕೆಳಗಡೆ ಏನಾದ್ರು ಓಪನ್ ಆಯಿತು ಅನ್ನೋದು ಇವಾಗ 250 ಎಂಡ್ ಆಗಿದೆ. 79,000ದಿಂದ ಕೆಳಗಡೆ ಎಂಡ್ ಆಗಿದೆ ಅಂದರೆ ಇದೇ ರೆಸಿಸ್ಟೆನ್ಸ್ ಆಗಿರುತ್ತೆ, ಒಂದು ಕೆಳಗಡೆ ಟ್ರೇಡ್ ಬರ್ಬೋದು. ಬಟ್ ನಾಳೆ ಆಪ್ಷನ್ ಬೈಯಿಂಗ್ ಮಾಡೋಕ್ಕಿಂತ ಆಪ್ಷನ್ ಸೆಲ್ಲಿಂಗ್ ಪ್ರಿಫರಬಲ್ ಅಂತ ಹೇಳ್ತೀನಿ. 78,500 ಮೇಲ್ಗಡೆ ನೀವು 80,000 ಈ 1,500 ಪಾಯಿಂಟು, ಅಥವಾ ಇನ್ನೂ ಸೇಫ್ ಹೋಗ್ತೀನಿ ಅಂದರೆ 78,000ದಿಂದ 80,000 ಈ ಲೆವೆಲ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ 80,000 ಮೇಲ್ಗಡೆ ಹೋಗ್ಬಾರ್ದು ಅಂತಂದರೆ ಎಲ್ಲಿ ಓಪನ್ ಆಗುತ್ತೆ ಅಂತ ಸ್ವಲ್ಪ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಈ ಸೆಟಪ್ ಚೆನ್ನಾಗಿರುತ್ತೆ. ಅದೇ ಝೋನಲ್ಲಿ ಓಪನ್ ಆಯಿತು ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಈ ಝೋನಲ್ಲಿ ಏನಾಯಿತು ಅಂದರೆ 80,000ಕ್ಕಿಂತ ನೀವು ಮೇಲೆ ಇಟ್ಕೋಬೋದು. ಕೆಳಗಡೆ ಬೇಕಾದ್ರೆ 78,500ಕ್ಕೆ ಶಿಫ್ಟ್ ಆಗ್ತಾ ಹೋಗ್ಬೋದು. ಸೊ ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬೋಣ. ಎಲ್ಲ ನೀವು ಕೇಳಿರುವಂಥ ಸ್ಟಾಕೆ. ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಯಾವುದು ತೊಗೊತಾ ಇಲ್ಲ, ಎಲ್ಲ ಸಿಮಿಲರ್ ಆಗಿರುತ್ತೆ. ಯಾವುದು ಎಕ್ಸ್ಪೈರಿ ಇರುತ್ತೆ, ಎಕ್ಸ್ಪೈರಿ ಬಂದಾಗ ಮಾತಾಡೋಣ. ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಕಾಣಿಸ್ತಾ ಇದೆ ಫಿನ್ ನಿಫ್ಟಿ. ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಒಂದು ಆಲ್ ಟೈಮ್ ಹೈಯಲ್ಲಿ ಬಂದು ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ಸ್ಯಾನ್ಸರ ಬಗ್ಗೆ ಮಧು ಅವರು ಕೇಳಿದ್ರು ಹೇಳಿ ಅಂತ. ಸರ್ ಇದು ನಿನ್ನೆ ಯಾವುದೋ ಒಂದು ಸ್ಟಾಕ್ ಮಾತಾಡಿದ್ವಲ್ಲ ಅದೇ ಥರ ಕಾಣಿಸ್ತಾ ಇದೆ ಇದರಲ್ಲಿ ಪ್ಯಾಟರ್ನು. ಇಲ್ಲಿ ನೋಡಿ ಒಂದು ದೊಡ್ಡದಾಗಿ ಇಲ್ಲಿ ಒಂದು ಈ ಒಂದು ದೊಡ್ಡದಾಗಿ ವಾಲ್ಯೂಮ್ ಆಗ್ತಾ ಇದೆ. ಇಲ್ಲೆಲ್ಲದಿಂದನೂ ವಾಲ್ಯೂಮ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಯಾರ್ಯಾದರೂ ತೊಗೊಂಡಿದ್ದವರು ಇವಾಗ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಹಾಗಾಗಿ ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ, ಫ್ರೆಶ್ ಇನ್ವೆಸ್ಟ್ಮೆಂಟ್ ಆಗಲಿ ನಾಟ್ ರೆಕಮೆಂಡೆಡ್. ಇಲ್ಲಿ ಸೆಲ್ಲಿಂಗ್ ಕೂಡ ಆಗ್ತಾ ಇರ್ಬೋದು. ಹಾಗಾಗಿ ದಯವಿಟ್ಟು ಈಗ ಕೆಲವರಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಬಂದುಬಿಡುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇಲ್ದಲೇ ಇದ್ದವರಿಗೂ ಕೂಡ ಇವಾಗ ಏನಾಗುತ್ತೆ, ಅಯ್ಯೋ ನಾನು ಇನ್ವೆಸ್ಟ್ ಮಾಡಬೇಕಾಗಿತ್ತು, ಎಲ್ಲ ಕಡೆ ಮಾರ್ಕೆಟ್ಗೆ ಸುದ್ದಿ ಬರ್ತಾ ಇದೆ, ಒಳ್ಳೆ ಪ್ರಾಫಿಟ್ ಆಗಿರ್ತಿತ್ತು ಅಂತ ಈ ಫೋಮೋ ಅಂತ ಕರಿತೀವಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇವಾಗ ಶುರುವಾಗಿರುತ್ತೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡಿರಲ್ವೋ ಅವರು. ಸೊ ಇನ್ವೆಸ್ಟ್ಮೆಂಟ್ ಮಾಡದಲ್ಲೇ ಇದ್ದವ್ರಿಗೆ ಏನು ಹೇಳೋದು, ಆಯಿತು ಇವಾಗಿಂದನೂ ಎನಿ ಡೇ ಇಸ್ ಎ ಗುಡ್ ಡೇ, ಇವತ್ತು ಇನ್ನೊಂದು 5 ವರ್ಷ ಬಿಟ್ಬಿಟ್ಟು ನೋಡಿದ್ರೆ 24,000ಕ್ಕಿಂತ ಮೇಲ್ಗಡೆನೇ ಇರುತ್ತೆ. ನೀವು ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಎಲ್ಲ ದಿನವೂ ಒಳ್ಳೆ ದಿನನೇ. ಆದರೆ ಯಾವಾಗ ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ನೋಡಿ 2021ರಿಂದ 24 ತನಕ ನಿಫ್ಟಿನಲ್ಲಿ ರಿಟರ್ನ್ಸ್ ಕೊಟ್ಟಿಲ್ಲ ಅಷ್ಟೊಂದು ಒಳ್ಳೆಯದು. ನೀವು ಮಂತ್ಲಿ ಕ್ಯಾಂಡಲ್ಲೂ ಬೇಕಾದ್ರೆ ನೋಡ್ಕೊಂಬನ್ನಿ. ಇಲ್ಲಿ ಯಾರು 2021ರಲ್ಲಿ ಹೈಯಲ್ಲಿ ಬಂದು ಇನ್ವೆಸ್ಟ್ ಮಾಡಿದ್ರು ಅಂತಂದರೆ ಅವರಿಗೆ 2023, 24 ತನಕ ಅಂಥ ಒಳ್ಳೆ ರಿಟರ್ನ್ ಬಂದಿಲ್ಲ. ಬಟ್ ಏನೋ ಒಂದು 3 ವರ್ಷನಾದರೂ ನಿಮಗೆ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅಂತ ಪೇಷನ್ಸ್ ಚೆಕ್ ಮಾಡಿದೆ ಮಧ್ಯದಲ್ಲಿ. ಅಫ್ಕೋರ್ಸ್ ಅದಾದಮೇಲೆ ಒಳ್ಳೆ ರ್ಯಾಲಿ ಕೊಟ್ಟಿದೆ. ಬಟ್ ಅಲ್ಲಿ ಒಂದು ಪಾಸ್ ಆಗಿತ್ತು ನಿಫ್ಟಿನಲ್ಲಿ. ಹಾಗಾಗಿ ಈಗ ಹೈಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗಲ್ವಾ ಅಂದರೆ ಒಂದು ಕರೆಕ್ಷನ್ ಬರ್ಬೋದು. ಅದೆಲ್ಲದಕ್ಕೂ ನೋಡೋಕೆ ರೆಡಿ ಇದ್ದು ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಈಗ ಇನ್ವೆಸ್ಟ್ ಮಾಡಿ. ಇಲ್ಲ ಅಂತಂದರೆ ಏನು ಮಾಡಿ, SIPಗಳನ್ನು ಕ್ರಿಯೇಟ್ ಮಾಡಿ ಆರಾಮಾಗಿರಿ. ವ್ಯಾಲ್ಯೂ ಬೈಯಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋರು ಯಾರ್ಯಾವುದು ಸ್ವಲ್ಪ ರಿಸ್ಕಿ ಪ್ರೊಫೈಲ್ ಅಂತ ಇರುತ್ತಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ಗಳು, ಅದರಲ್ಲಿ ಆಚೆ ಬರೋದಕ್ಕೆ ಒಳ್ಳೆ ಟೈಮ್ ನಿಮಗೆ. ಯಾಕೆಂದರೆ ಆಲ್ ಟೈಮ್ ಹೈಗೆ ಬಂದಿರುತ್ತೆ. ಇನ್ನೇನಾದ್ರು ಒಂಚೂರು ಮಾರ್ಕೆಟಲ್ಲಿ ಆಚೆ ಈಚೆ ಆಯಿತು ಅಂತಂದರೆ ಇದೊಂದು ಸ್ವಲ್ಪ ಬಬಲ್ ಆಗಿದೆ, ಜಾಸ್ತಿ ರನ್ ಆಗಿದೆ, ಆ ಥರ ಅನಿಸ್ತಾ ಇದೆ ಅಂತಂದರೆ ಅಂಥ ಸ್ಟಾಕಿಂದ ಎಕ್ಸಿಟ್ ಮಾಡೋದು ನೋಡ್ಬೋದು. ಆಮೇಲೆ ಓವರ್ ಆಲ್ ಈಕ್ವಿಟಿ ಪೊಸಿಷನ್ನು ಕೂಡ ನೀವು ಡೈವರ್ಸಿಫೈ ಮಾಡೋಕ್ಕೆ ಯೋಚನೆ ಮಾಡ್ಬೋದು. ಯಾಕೆಂತಂದರೆ ನೀವು ನೋಡಿ 100 ರೂಪಾಯಿ ಇರುತ್ತೆ ನಿಮ್ಮ ಹತ್ರ, 100 ರೂಪಾಯಿನ ನಿಮ್ಮ ಏಜ್ ಮೇಲೆ ಅಂತ ಹೇಳ್ತಾರೆ, ಬೇರೆ ಬೇರೆ ರೂಲ್ ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಹೋಗ್ತಾ ಹೋಗುತ್ತೆ. ಒಂದು 60ರಿಂದ 70 ರೂಪಾಯಿನ ನೀವು ಈಕ್ವಿಟಿಗೆ ಇನ್ವೆಸ್ಟ್ ಮಾಡಿದ್ರಾ, ಇನ್ನೊಂದು 30ರಿಂದ 40 ಡೆಟ್ ಇನ್ಕ್ಲೂಡಿಂಗ್ ಗೋಲ್ಡ್ ಎಲ್ಲ ಇನ್ವೆಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಎರಡರಲ್ಲೂ ರಿಟರ್ನ್ಗಳು ಆಗಿರುತ್ತಲ್ವ. ರಿಟರ್ನ್ ಆದಾಗ ಏನಾಗಿರುತ್ತೆ, ನಿಮ್ಮದು 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಯಿತು ಅಂತ ಅನ್ಕೊಳ್ಳೋಣ. ಆದರೆ 200 ರೂಪಾಯಿ ಆಗಬೇಕಾದ್ರೆ 60-70 ಇದ್ದಿದ್ದು ಒಂದು ಅದೇ ರೇಷಿಯೋದಲ್ಲಿ ನಿಮ್ಮದು ಡಬಲ್ ಆಗಿದೆ ಅಥವಾ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದಿದೆ ಅಂದರೆ ಒಂದು 120-130 ರೂಪಾಯಿ ಆಗಿರಬೇಕಾಗಿತ್ತು ನಿಮ್ಮ ಈಕ್ವಿಟಿ. ಬಟ್ ಅದೇ ಒಂದು 170-180 ತನಕ ಈಕ್ವಿಟಿ ರಿಟರ್ನ್ ಕೊಟ್ಬಿಟ್ಟಿದೆ ಅಂತ ಅನ್ಕೊಂಬೋಣ. ಆಗೇನು ಮಾಡಬೇಕು, ನೀವು ಅದನ್ನ ಮತ್ತೆ 130-140ಕ್ಕೆ ತರಕ್ಕೆ ನೋಡಬೇಕು. ಅಂದರೆ ರಿಟರ್ನ್ ಜನ್ರೇಟ್ ಆದಮೇಲೂ ಕೂಡ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದ ಡೈವರ್ಸಿಫಿಕೇಷನ್ 60-70% ನೀವು ಏನು ಇನ್ವೆಸ್ಟ್ ಮಾಡೋಕ್ಕೆ ನೋಡಿದ್ರು ಅದೇ ಥರ ಮಾಡೋಕ್ಕೆ ನೋಡಬೇಕು. ಸೊ ಏನು ಮಾಡ್ಬೋದು, ಆ ಪ್ರಾಫಿಟ್ನ ಬಂದಿದ್ದನ್ನು ತೊಗೊಂಡು ನೀವು ಬಾಂಡ್ಗಳಲ್ಲಿ ಅಥವಾ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ಬೋದು. ನನ್ನ ಪ್ರಕಾರ ಕೇಳೋದಾದರೆ ನಿಮಗೆ ಈಗೇನು FD ರೇಟ್ ಸಿಗ್ತಾ ಇದೆ
ಇದೆಯಲ್ಲ ಇದು ಬೆಸ್ಟ್ FD ರೇಟ್ ಆಗಿರುತ್ತೆ ಅನ್ನೋ ಸಾಧ್ಯತೆ ಇದೆ ನನಗೆ. RBI ನೆಕ್ಸ್ಟ್ ಕ್ವಾರ್ಟರ್ ಕೂಡ ಏನು ಕಮ್ಮಿ ಮಾಡಿದ್ರೆ ಹಾಗೆ ಇರ್ಬೋದು, ಆದರೆ ಇನ್ನು ಮುಂಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಹಾಗಾಗಿ ಯಾವುದಾದ್ರೂ ಫಿಕ್ಸ್ ರೇಟಲ್ಲಿ ನಿಮಗೆ ಲಾಂಗ್ ಟರ್ಮಲ್ಲಿ ಒಂದು ಲಾಕ್ ಆಗೋಕ್ಕೆ ಆಪ್ಷನ್ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಇವಾಗ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ರಿಸ್ಕಿ ಪ್ರೊಫೈಲ್ ಅಂತ ಇರೋಂಥದ್ದನ್ನು ಎಕ್ಸಿಟ್ ಮಾಡೋಕ್ಕೆ ಹೋಗ್ಬೋದು. ಕ್ಷಮಿಸಿ, ಸ್ಟಾಕ್ಸ್ಗಳ ಮಧ್ಯೆ ಅದನ್ನು ಹೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ. ಸೊ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಸರ್. 1600 ಅನ್ನೋದು ಬಸ್ ಸ್ಟ್ಯಾಂಡು, ಅಲ್ಲಿಗೆ ಬಂದು ನೋಡೋಣ. ನಾನು ಫಂಡಮೆಂಟಲಿ ಚೆಕ್ ಮಾಡಿಲ್ಲ, ಬಟ್ ಟೆಕ್ನಿಕಲಿ ನೋಡೋದಾದರೆ ಒಳ್ಳೆ ವಾಲ್ಯೂಮ್ಗಳು ಆಗ್ತಾ ಇದೆ. ಇಲ್ಲಿಂದನೇ ಆಗಿದೆ. ಸೊ ಇಲ್ಲಿಂದ ಇನ್ವೆಸ್ಟ್ ಮಾಡಿದವರು 700 ಆಲ್ಮೋಸ್ಟ್ 1300 ಡಬಲ್ ಆಗಿದೆ. ಇಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು, ಯಾವುದೇ ರೀತಿಯಾದಂಥ ಆಶ್ಚರ್ಯ ಇಲ್ಲ. ಅದೇ ರೀತಿಯಾಗಿ ಫೋರ್ಸ್ ಮೋಟರ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಸೇಮ್ ಫೋರ್ಸ್ ಮೋಟರ್ಸು ನೋಡಿ, ಇಲ್ಲಿ ಯಾರು 1400 ಈ ಲೆವೆಲೆಲ್ಲ ಇನ್ವೆಸ್ಟ್ ಮಾಡೋರು ಈಗ ಖಂಡಿತ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಒಳ್ಳೆ ವಾಲ್ಯೂಮ್ ಅಂತ ಬಂದಿಲ್ಲ, ಇಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ವಾಲ್ಯೂಮ್ ಬಂತು ಅಂತಂದರೆ ಖಂಡಿತ ಅದು ಸೆಲ್ ಆಫ್ ಆಗಿರುತ್ತೆ. ಸೊ 6000 ಲೆವೆಲ್ಗೆ ಸ್ಟಾಕು ಬಂದು ಮತ್ತೆ ಒಂದು ಟೆಸ್ಟ್ ಆದರೆ ಯಾವುದೇ ರೀತಿ ಅಂತ ಆಶ್ಚರ್ಯ ಇಲ್ಲ. ಸೊ ಈಗ ದಯವಿಟ್ಟು ಇನ್ವೆಸ್ಟ್ ಮಾಡಿದ್ರು ಕೂಡ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫ್ರೆಶ್ ಅಕಮುಲೇಷನ್ ನಾಟ್ ರೆಕಮೆಂಡೆಡ್, ತುಂಬ ಒಳ್ಳೆ ರ್ಯಾಲಿ ಆಗಿದೆ. 1000 ಇದ್ದಿದ್ದು 9000 10,000 10 ಟೈಮ್ಸ್ ರ್ಯಾಲಿ ಆಗಿದೆ ಫೋರ್ಸ್ ಮೋಟರ್ಸಲ್ಲಿ. ಈಗ ನಾಟ್ ರೆಕಮೆಂಡ್. ಇವ್ರು ಏನು ಟ್ರ್ಯಾಕ್ಟರ್ ಮಾಡ್ತಾರೆ, ಏನೋ ಮಾಡಬೇಕು ಇವರು. ಫೋರ್ಸ್ ಟ್ರ್ಯಾಕ್ಟರ್ ಬರುತ್ತಲ್ವ, ಫೋರ್ಸ್ ಅವ್ರದ್ದು, ನಾನು ಫಾಲೋ ಅಪ್ ಮಾಡಿಲ್ಲ. ಅದೇ ರೀತಿಯಾಗಿ ಹಿಂಡಾಲ್ಕೋ ಬಗ್ಗೆ ಹೇಳಿ ಅಂತ ಕೇಳಿದರೆ ಸರ್, ಹಿಂಡಾಲ್ಕೋ ಈಗಷ್ಟೇ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಈಗ 555 ಲೆವೆಲ್ ಇದ್ದಿದ್ದಂಥದ್ದು ಒಂದು ಗ್ಯಾಪ್ ಫಿಲ್ಲಿಂಗ್ ಮಾಡಿಬಿಟ್ಟು ಬ್ರೇಕ್ಔಟ್ ಕೊಟ್ಟಿದೆ. ಮತ್ತೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ನೋಡಿ, ಕ್ಲಿಯರ್ ಕಟ್ಟಾಗಿ ಬಸ್ ಸ್ಟ್ಯಾಂಡ್ ಇದೆ. ಆಲ್ರೆಡಿ ಇನ್ವೆಸ್ಟ್ ಮಾಡಿದವರು ದಯವಿಟ್ಟು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅಕಸ್ಮಾತ್ 700ನ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಸ್ಟಾಕು ಮೇಲ್ಗಡೆ ಹೋಗುತ್ತೆ. ಯಾವತ್ತಾದರೂ ಇದು 650 ಈ ಲೆವೆಲ್ ಇದೆಯಲ್ಲ, 650 ಈ ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 650 ಕೆಳಗಡೆ ಕ್ಲೋಸಿಂಗ್ ಆದರೆ ಹೋಲ್ಡ್ ಮಾಡಿರೋರು ಎಕ್ಸಿಟ್ ಮಾಡೋದು ನೋಡಿ. ಯಾಕಂದರೆ 650 ಇಂಪಾರ್ಟೆಂಟ್ ಸಪೋರ್ಟ್ ಸ್ಟಾಕಿಗೆ. 625 650 ಈ ಲೆವೆಲೆಲ್ಲ ಇಲ್ಲ. ನೀವು 700ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗುತ್ತೆ ಅಂದರೆ ನೀವು ಹೋಲ್ಡ್ ಮಾಡಿ. ಆಲ್ರೆಡಿ ಒಳ್ಳೆ ಲೆವೆಲ್ ಪ್ರಾಫಿಟ್ ಬಂದಿದೆ ಅಂದರೆ ಈ ಸ್ಟಾಕಲ್ಲಿ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಕ್ವಾರ್ಟರ್ ರಿಸಲ್ಟ್ಸ್ ಇದೆ, ಮಿಕ್ಸ್ಡ್ ರಿಟರ್ನ್ಸ್ನ ಕೊಡ್ತಾ ಇರ್ತಾರೆ ಹಿಂಡಾಲ್ಕೋದವರು, ಆಚೆ ಈಚೆ ಅಂತ. ಇವ್ರದ್ದು ವೇದಾಂತದವ್ರದ್ದು ಹಿಂದೂಸ್ತಾನ್ ಜಿಂಕ್ದು ಅದು ನಡೀತಾನೆ, ನವರತ್ನ ಮಹಾರತ್ನಗಳದ್ದು ಕೆಲವೊಂದು ನಡೀತಾನೆ ಇರುತ್ತೆ. ನೆನ್ನೆ ಮ್ಯಾಗ್ಝಾನ್ ಟೆಕ್ ಅಲ್ವಾ, ಇದು ಶಿಪ್ ಬಿಲ್ಡಿಂಗ್ ಕಂಪನಿ, ಅದು ಕೂಡ 18ನೇ ನವರತ್ನ ಆಯಿತು ಅಂತ ಒಬ್ಬರು ಗ್ರೂಪಲ್ಲಿ ಕಳಿಸಿದ್ರು, ನಿರಂಜನ್ ಅವರು ಕಳಿಸಿದ್ರು. ಇದೇ ರೀತಿ 17ನೇ ನವರತ್ನ ಆದಾಗ ಮಿನಿ ರತ್ನ ಮಹಾರತ್ನ ನವರತ್ನ ಏನು ಅಂತ ಒಂದು ಪ್ರೀಮಿಯರಲ್ಲಿ ವಿಡಿಯೋ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದವರು ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಫ್ರೆಶ್ ಅಕ್ಯುಮುಲೇಷನ್ ಎಗೇನ್ ನಾಟ್ ರೆಕಮೆಂಡೆಡ್. ಹಿಂಡಾಲ್ಕೋದಲ್ಲಿ ಹೋಲ್ಡ್ ಮಾಡಿರೋರು 650 625ನ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಖಂಡಿತ ನೀವು ಹೋಲ್ಡ್ ಮಾಡಬಹುದು. ಅದೇ ರೀತಿಯಾಗಿ ಟೈಟನ್ ಬಗ್ಗೆ ಹೇಳಿ ಅಂದ್ರೆ ಸರ್, ಟೈಟನಲ್ಲಿ ಒಳ್ಳೆ ಕರೆಕ್ಷನ್ ಆಗುತ್ತೆ, ವೆಯ್ಟ್ ಮಾಡಿ. 3200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ ಮಾತಾಡಿದ್ವಿ ಚಾನಲಲ್ಲಿ. ಅದು ಯಾವತ್ತು ರಿಸಲ್ಟ್ ಬಂತಲ್ಲ ಅವತ್ತಿನ ದಿನ 3200ಕ್ಕಿಂತ ಕೆಳಗಡೆ ಕೂಡ ಬಂದಿತ್ತು. ಅವತ್ತು GTT ಇಟ್ಟಿರಲಿಲ್ಲ ನಾನು, ಬಟ್ ಇಟ್ಸ್ ಓಕೆ. ಈಗ ಮತ್ತೆ ಒಂದು ಆಪರ್ಚುನಿಟಿ ಕೊಡೋ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿತ್ತು ಟೈಟನಲ್ಲಿ, ಕರೆಕ್ಟ್. ಸೊ ಅಲ್ಲಿಂದ ಒಂದು ಫಾಲೋಅಪ್ ಬಂತು, ವಾಪಸ್ ಮೇಲ್ಗಡೆ ಅಟೆಂಡ್ ಮಾಡೋಕೆ ಹೋಗಿ ಆ ಝೋನಿಂದ ಕೆಳಗಡೆ ಬರ್ತಾ ಇದೆ. ಸೊ ವಾಪಸ್ 3200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂತು ಅಂತಂದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾವುದರಲ್ಲಿ? ಟೈಟನಲ್ಲಿ. ಸೊ ಈಗ ಟೈಟನಲ್ಲಿ ಒಂದು ಪ್ಯಾಟರ್ನ್ ಅಂತ ಏನೂ ಇಲ್ಲ. ಇಲ್ಲಿ 2 ಸಲ ಸಪೋರ್ಟ್ ತೊಗೊಂಡಿದೆ. ಸೊ ನೆಕ್ಸ್ಟ್ ಸಲ ಬಂದರೆ ಅದರಿಂದ ಬ್ರೇಕ್ ಆಗಿ ಕೆಳಗಡೆ ಕೂಡ ಬರ್ಬೋದು, 3000 ಲೆವೆಲ್ಗೂ ಸಿಗ್ಬೋದು. ಬಟ್ 3200 ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಮತ್ತೆ ಪ್ರೂವ್ ಆಗಿರುವಂಥ ಸ್ಟಾಕು. ಇಲ್ಲಿ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿತ್ತು. ಆ ಕನ್ಸಲ್ಟೇಷನ್ಗೆ ಎಷ್ಟಿತ್ತು ಅಷ್ಟು ದೊಡ್ಡ ಮೂವ್ಮೆಂಟು ಸಿಕ್ಕಿದೆ. ಈಗ ಸ್ಟಾಕು ಮಧ್ಯದಲ್ಲಿ ಸಿಗಾಕೊಂಡಿದೆ. ನೋಡೋಣ, ಇಲ್ಲಿ ದೊಡ್ಡ ಒಂದು ಸೆಲ್ಲಿಂಗ್ ಆಗಿರೋದ್ರಿಂದ, ಕ್ಯಾಂಡಲ್ ಬಂದಿರೋದ್ರಿಂದ ಇಲ್ಲೊಂದು ದೊಡ್ಡ ಸೆಲ್ಲಿಂಗ್ ಆಗಿರ್ಬೋದು. ಇಲ್ಲೆಲ್ಲ ಕೂಡ ಮತ್ತೆ ಈಗ ಅಕ್ಯುಮುಲೇಷನ್ ಕೂಡ ಆಗ್ತಾ ಇರ್ಬೋದು. ಸೊ ಲಾಂಗ್ ರನ್ನಲ್ಲಿ 3200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಟನ್ನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಡಿಸ್ಕ್ಲೇಮರ್, ಟೈಟನ್ನಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಅದೇ ರೀತಿಯಾಗಿ ಟಿ ಸಿ ಎಸ್ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಇದೆ. ಆ ಸಪೋರ್ಟ್ನ ನೋಡ್ತಾ ಇರಿ ಅಂತ ಮಾತಾಡಿದ್ವಿ. ಆ ಟ್ರೆಂಡ್ ಲೈನ್ ಸಪೋರ್ಟು ಎಕ್ಸಾಕ್ಟ್ಲಿ ಅವತ್ತು ಕೂಡ ರಿಸಲ್ಟ್ ದಿನ ಅವತ್ತು ಯಾವ್ದು ಏನೇನು ಪ್ಯಾರಾಮೀಟರ್ ಆಗಬೇಕಿತ್ತು ಅದನ್ನೆಲ್ಲ ಟಚ್ ಮಾಡಿಬಿಟ್ಟಿದೆ. ಅಲ್ಲಿಂದ ಒಂದು ಹ್ಯಾಮರ್ ಮಾಡಿ ಮೇಲೆ ಹೋಗ್ತಾ ಇದೆ. ಈಗ ನೋಡಿ, 4000 ಲೆವೆಲ್ನ ಮತ್ತೆ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಥರ ಕಾಣಿಸ್ತಾ ಇತ್ತು, ಕ್ಲೀನಾಗಿ ಹಿಂಗೆ ಹಾಕೊಂಡ್ರೆ ಅದ್ರ ಮೇಲ್ಗಡೆ ಇದೆ. ಸೊ TCS ಇಸ್ ಲುಕಿಂಗ್ ಬುಲ್ಲಿಶ್. ಆ್ಯಕ್ಚುಲಿ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. IT ಸ್ಟಾಕ್ಗಳನ್ನು ಒಂದು ಲಾಂಗ್ ಕನ್ಸಲ್ಟೇಷನ್ ಆಗೋಗ್ಬಿಟ್ಟಿದೆ. IT ಸ್ಟಾಕಲ್ಲಿ ನೀವು ನೋಡೋದಾದರೆ ಯಾವಾಗ 2021ರಲ್ಲಿ ಮಾಡಿದಂಥ ಹೈನ ಕಷ್ಟಪಟ್ಕೊಂಡು ಬಂದು 2024ರಲ್ಲಿ ಮಾಡ್ತು. ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಕರಿಬೋದಾ ಅಂದರೆ ಕರಿಯಬಹುದು TCS ಅಲ್ಲಿ. ಯಾಕೆ ಅಂತಂದರೆ ಒಂದು ದೊಡ್ಡ ಪಾಸಿಟಿವ್ ಮೂಮೆಂಟ್ ಆಗಿತ್ತು. ಇಲ್ಲಿ ಒಂದು ನಿಮಗೆ ಕಪ್ ಕಾಣಿಸ್ತಾ ಇದೆ, ಕರೆಕ್ಟಾ? ಇಲ್ಲಿ ಕ್ಲೀನಾಗಿ ಒಂದು ಕಪ್ ಕಾಣಿಸ್ತಾ ಇದೆ. ಆ ಕಪ್ಪಿಗೆ ಒಂದು ಹ್ಯಾಂಡಲ್ಲು ಕೂಡ ಬಂದಿದೆ. ಪರ್ಫೆಕ್ಟ್ ಪ್ಯಾಟರ್ನ್ ವಿತ್ ಟ್ರೆಂಡ್ ಲೈನ್ ಸಪೋರ್ಟ್. ಈಗ ಬ್ರೇಕ್ಔಟ್ ಕೊಡ್ತು ಅಂದರೆ ಎಲ್ಲಿಗೆ ಹೋಗಬೇಕು? ಆಲ್ ಟೈಮ್ ಹಾಗೆ ಹೋಗಬೇಕು. ಸೊ ದಯವಿಟ್ಟು TCS ಅಲ್ಲಿ ಇನ್ವೆಸ್ಟ್ ಆದರೂ ಇನ್ವೆಸ್ಟ್ ಮಾಡಿಕೊಂಡೇ ಇರಿ. ವಾಪಸ್ ಟ್ರೆಂಡ್ ಲೈನಿಗೆ ಬಂತು ಅಂತಂದರೆ 3700 750 ಈ ಲೆವೆಲಿಗೆ ಬಂತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ಬೋದು. ಬಟ್ ವೀಕ್ಲಿ ಕ್ಯಾಂಡಲಲ್ಲಿ ಪರ್ಫೆಕ್ಟಾಗಿ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಇನ್ವೆಸ್ಟ್ ಆದರೂ ದಯವಿಟ್ಟು ಇನ್ವೆಸ್ಟ್ ಮಾಡಿರಿ, ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. 3800 ಆ ಲೆವೆಲ್ಗೆ ಬಂತು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಬೇಕಾದರೂ ಯೋಚನೆ ಮಾಡಬಹುದು. HDFC AMC ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಥ್ಯಾಂಕ್ಸ್ ಈ ಕ್ವಶನ್ ಕೇಳಿದಕ್ಕೆ. ಯಾಕಂದರೆ HDFC ಹೋಲ್ಡಿಂಗ್ ಕಂಪ್ನಿಗಳೇನಿರುತ್ತೆ ಅದನ್ನ ನಾವು ಮಾತಾಡೋದು ಕಮ್ಮಿ. ಬಜಾಜ್ ಫೈನಾನ್ಸ್ ಇರುತ್ತೆ, ಬಜಾಜ್ ಫಿನ್ ಸರ್ವಿಸು, ಅದೇ ರೀತಿಯಾಗಿ ಈ ಥರ ಹೋಲ್ಡಿಂಗ್ ಕಂಪ್ನಿಗಳಂತ ಇದೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. ಹೋಲ್ಡಿಂಗ್ ಕಂಪ್ನಿಗಳು ಸ್ವಲ್ಪ
ಡಿಸ್ಕೌಂಟರ್ ಸಿಗುತ್ತೆ ಅಂತೆಲ್ಲ ಮಾತಿದೆ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ಮಾತಾಡ್ತೋಗೋಣ. ಬಟ್ 2024ರಲ್ಲಿ ಈ ಸ್ಟಾಕು ಮೂವ್ಮೆಂಟೇ ಆಗಿಲ್ಲ. HDFC AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ HDFCಗೆ ಇದು. ಸೊ ಇಲ್ಲಿ ನೀವು ನೋಡಿದ್ರೆ ಮ್ಯೂಚುವಲ್ ಫಂಡ್ಸು ಇದು ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾರೆ. ನೋಡಿ ಆಲ್ ಟೈಮ್ ಹೈಯಲ್ಲಿದೆ ಇವಾಗ ಸ್ಟಾಕು. ಒಂದು ಸ್ವಲ್ಪ ನೋಡ್ಕೊಂಬರೋದಾದ್ರೆ 2019ರಲ್ಲಿ ಮಾಡಿದಂಥ ಹೈನ ಬಂದು ಇಲ್ಲಿ ಟೆಸ್ಟ್ ಮಾಡ್ತಾ ಇದೆ, ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಸೊ ಇನ್ ಕೇಸ್ ಈ ಝೋನ್ನ ಏನಾರು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಮೂಮೆಂಟ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ 3600 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗಿದೆ ಸ್ಟಾಕಲ್ಲಿ. ಸೊ ನೋಡೋಣ, ಮೊಮೆಂಟಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಶಾರ್ಟ್ ಟರ್ಮಲ್ಲಿ ಏನಾದರೂ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ, ಕ್ಲೋಸ್ ಆಯಿತು ಅಂತಂದರೆ ನಾವು ಮತ್ತೆ ಒಂದು ಆಲ್ ಟೈಮ್ ಹೈ ಟೆರಿಟರಿಗೆ ಟೆಸ್ಟ್ ಮಾಡ್ಕೋಬೋದು. ಯಾಕಂದರೆ 2019ರಲ್ಲಿ ಮಲ್ಟಿ ಇಯರ್ ಹೈ ಆಗಿದೆ, ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಮೇಲ್ಗಡೆ ಬಂದರೆ ಅದಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಅವಾಗ HDFC ಮೇಲಕ್ಕೆ ಹೋಗುತ್ತಾ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನ್ಯಾಟ್ಕೋ ಫಾರ್ಮಾ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಫಾರ್ಮಾ ಕಂಪ್ನಿನಲ್ಲಿ ನ್ಯಾಟ್ಕೋ ಫಾರ್ಮಾ ಒಳ್ಳೆ ಹೆಸರು, ಏನೂ ಪ್ರಾಬ್ಲಮ್ ಇಲ್ಲ, ಫಂಡಮೆಂಟಲಿ ಒಳ್ಳೆ ಸ್ಟಾಕು. ಬಟ್ 2017ರಿಂದ ನೀವು ನೋಡೋದಾದರೆ ಒಂದು ಪ್ಯಾಟ್ರನ್ನ ಮಾಡಿದೆ, ಇದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಮಾಡಿದೆ ಈ ರೀಸೆಂಟಾಗಿ 500 ರೂಪಾಯಿಗೆ ಬಂದಾಗ. ನೋಡಿ ಇಲ್ಲಿ ಮೇಲ್ಗಡೆ ಹೋಗಿತ್ತು, ಅಲ್ಲಿಂದ ಟೆಸ್ಟ್ ಆಗಿ ವಾಪಸ್ ಬಂತು, ಮತ್ತೆ ಅದೇ ಝೋನಿಗೆ ಬಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೇಲೆ ಹೋಗಿದೆ. ಸೊ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೇಲೆ ಹೋಗಿರೋದ್ರಿಂದ ಈಗ ಮತ್ತೆ ಟ್ರಿಪಲ್ ಟಾಪ್ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಥರ್ಡ್ ಹೈ ಮಾಡಬೇಕು ಅಂತಂದರೆ 1300-1350 ತನಕ ಹೋಗೋಕ್ಕೆ ಚಾನ್ಸಸ್ ಇದೆ, ಅಂದರೆ ಈ ಟ್ರೆಂಡ್ ಲೈನ್ನ ಟೆಸ್ಟ್ ಮಾಡೋಕ್ಕೆ. ಹಾಗಾಗಿ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ, ಮತ್ತು ಜೊತೆಗೆ ರೀಸೆಂಟ್ ಟೈಮಲ್ಲಿ FIಗಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದೆ. ಸ್ಟಾಕಲ್ಲಿ ಒಳ್ಳೆ ವಾಲ್ಯೂಮ್ ಕೂಡ ಬಂದಿದೆ. ಹಾಗಾಗಿ ಆಲ್ರೆಡಿ ಹೋಲ್ಡ್ ಮಾಡಿದ್ದಾರೆ ಅಂದರೆ ಹೋಲ್ಡ್ ಮಾಡಿ 1350-1400 ತನಕ ಹೋಗ್ಬೋದು. ಯಾಕೆಂದರೆ ಫಾರ್ಮಾ ಸೆಕ್ಟರ್ ಕೂಡ ಆಫ್ಟರ್ ಕೋವಿಡ್ ಆದಮೇಲೆ 2 ಸೆಕ್ಟರಲ್ಲಿ ದೊಡ್ಡ ಮೂಮೆಂಟ್ ಬಂದುಬಿಟ್ಟು ತಣ್ಣಗಾಗ್ಬಿಟ್ಟಿತ್ತು. ಒಂದು IT ಸೆಕ್ಟರ್, ಒಂದು ಫಾರ್ಮಾ ಸೆಕ್ಟರ್. ಈಗ ಸ್ವಲ್ಪ ಚೇತರಿಕೆ ಬರೋ ಥರ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಕೆಮಿಕಲ್ ಸೆಕ್ಟರ್ ಕೂಡ ಸ್ಟ್ರಗಲ್ ತೊಗೊಂಡಿತ್ತು. ಸೊ ಹಾಗಾಗಿ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದರೆ ಈ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಹೋಲ್ಡ್ ಮಾಡಿ 1350-1400 ಈ ಲೆವೆಲ್ ಹತ್ತತ್ರಕ್ಕೆ ಹೋಗುತ್ತಲ್ಲ, 1350 ಬರ್ಬೋದು. ಅಲ್ಲಿ ಎಲ್ಲಿ ಬರುತ್ತೆ ನೋಡೋಣ. ಟ್ರೆಂಡ್ ಲೈನ್ ಅಂತಂದರೆ ಹೆಚ್ಚು ಕಮ್ಮಿ 1310-1320ಕ್ಕೆ ಬರುತ್ತೆ. ಅಲ್ಲಿ ತನಕ ನೀವು ಹೋಲ್ಡ್ ಮಾಡ್ಬೋದು. ಅಂದರೆ ಇನ್ನೊಂದು 150-200 ಪಾಯಿಂಟ್ಗಳ ಮೂಮೆಂಟು ಬಾಕಿ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣಂತೆ. ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 800ಅಲ್ಲಿ ಮೇಜರ್ ಆಗಿರುವಂಥ ಸಪೋರ್ಟ್ ಕಾಣಿಸ್ತಾ ಇದೆ ನ್ಯಾಟ್ಕೋ ಫಾರ್ಮದಲ್ಲಿ. ಹೋಪ್ಫುಲಿ ನೀವು ಯಾವ್ಯಾವುದು ಸ್ಟಾಕ್ ಕೇಳಿದ್ರೋ ಅದನ್ನೆಲ್ಲದನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಒಂದಿಷ್ಟು ಕಮೋಡಿಟಿಗಳನ್ನ ಮಾತಾಡ್ಬಿಡ್ಬೇಕು. ಕಮೋಡಿಟಿನಲ್ಲಿ ನಾವು ಮಾತಾಡಿದ್ವಿ ನೋಡಿ, ಗೋಲ್ಡು ವಾಪಸ್ ನಮಗೆ 66,000ಕ್ಕೆ ಬಂದು ಸಿಗುವಂಥ ಚಾನ್ಸಸ್ ಇದೆ ಅಂತ ಮಾತಾಡಿದ್ವಿ. ಅದು ಈಗಲೂ ಕೂಡ ನಿಗೂಢವಾಗಿ ಉಳಿದಿದೆ. ಯಾಕೆ? ಗೋಲ್ಡ್ ಈ ಝೋನ್ನ ಬಿಟ್ಟು ಬರ್ತಾನೆ ಇಲ್ಲ. ನೋಡಿ ಈ ಝೋನಲ್ಲೇ ಕೂತ್ಕೊಂಡಿದೆ. ಇದು ರುಪಿ ವೀಕ್ ಆಗೋದು ಒಂದು ಕಾರಣ ಇರುತ್ತೆ. ಏನಾದರೂ ಈ ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಇಲ್ಲಿಗೆ ಬರುತ್ತೆ. 66,000 ಲೆವೆಲ್ಗೆ ಬಂದು ಟೆಸ್ಟ್ ಆಗಬೇಕು. ಅಂದರೆ ಮಾರ್ಕೆಟ್ ಇನ್ನೂ ಅಲ್ಲಿ ತನಕ ಮೇಲೆ ಹೋಗುತ್ತಾ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಸಿಲ್ವರಲ್ಲಿ ಒಂದು ಸಲ 80,000 ಬಂದು ಟೆಸ್ಟ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಸಾರಿ, ಇದು ಡಾಲರ್ ವ್ಯಾಲ್ಯೂ, ಡಾಲರ್ ಬೇಡ ನಮಗೆ. MCX ನೋಡ್ಬೋಣ. MCX ನೋಡೋದಾದರೆ ನೋಡಿ 96,000-97,000 ಹತ್ತಿರ ಹೋದಂಥ ಸಿಲ್ವರು 10,000 ರೂಪಾಯಿ ಕಮ್ಮಿ ಆಗಿದೆ. 86,000-87,000ಕ್ಕೆ ಬಂದಿದೆ KGಗಿದು. ಸೊ ಇನ್ನೂ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. 80,000 ಬಂದು ಟೆಸ್ಟ್ ಆಗ್ಬೋದು ಸಿಲ್ವರು. ಆಗ ಒಳ್ಳೆ ಲೆವೆಲ್ ಆಗಿರುತ್ತೆ. ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ, ಲಾಂಗ್ ಟರ್ಮಲ್ಲಿ ಗೋಲ್ಡು ಸಿಲ್ವರು ಎರಡರಲ್ಲೂ ನಾನು ಬುಲ್ಲಿಶ್ ಆಗಿದ್ದೀನಿ. ಸಿಲ್ವರ್ 1.5 ಲಕ್ಷಕ್ಕೆ ಹೋದ್ರೂ ಆಶ್ಚರ್ಯ ಇಲ್ಲ ಅಂತ ಅನಿಸುತ್ತೆ ಮುಂದಿನ ವರ್ಷಗಳಷ್ಟೊತ್ತಿಗೆ. ಹಾಗಾಗಿ ಹೋಲ್ಡ್ ಮಾಡ್ಕೊಂಡಿರಿ. ಯಾಕೆಂದರೆ ನೋಡಿ ಲಾಂಗ್ ಸ್ಟೋರಿ ಇದೆ, ಇದ್ರ ಬಗ್ಗೆ ಸುಮಾರು ಸಲ ಮಾತಾಡಿದ್ದೀವಿ ಚಾನಲಲ್ಲಿ. 70,000ಕ್ಕಿಂತ ಕಡಿಮೆ ಅಂತೂ ಯಾವತ್ತೂ ಸಿಲ್ವರ್ ಹೋಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನೂ ಸದ್ಯದ ದಿನಗಳಲ್ಲಿ. ಸೊ 80,000 ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಅಲ್ಲಿಂದ ಹಂತವಾಗಿ ಎಷ್ಟು ಸಿಗುತ್ತೋ ಅಷ್ಟು ಸಿಲ್ವರ್ನ ಅಕ್ಯುಮುಲೇಟ್ ಮಾಡೋದು ಯೋಚನೆ ಮಾಡ್ಬೋದು. ಹೇಗೇನು ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ, ಯಾವುದೇ ಕಮೋಡಿಟಿನಲ್ಲಿ ಯಾವುದೇ ರೀತಿಯಾದಂಥ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. ಅದನ್ನಿಲ್ಲದೆ ಯಾವುದೇ ಮಾತನ್ನು ಕೇಳಿಕೊಂಡು ದಯವಿಟ್ಟು ಟ್ರೇಡ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. 2024ರ ನಮ್ಮ ಚಾನಲ್ ಮಿಷನ್ ತಮ್ಮೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಚಾರ್ಟ್ ಸ್ಟಾಕ್ನಲ್ಲಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಕೂಡ ಇದನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.